ನನ್ನ ಹೊಟ್ಟೆಯಲ್ಲಿ ತಗದಗಿಸುವುದಿತ್ತುವ ಜೇಡಿನ ಗಂಡ ನಂದಬೇಕಾದರೆ ಆ ರಣದೇವನ ಪ್ರಾಣ ಹರಣವಾದಾಗಲೇ ನನ್ನ ಸೇಡಿನ ಗೌರಿ ನಂದುತ್ತದೆ. ಅದಕ್ಕಂತೆ ಎಂದು ಬರ್ತಿದ್ದಾಳೆ ನನ್ನ ಕ್ಲಾಸ್ಮೇಟ್ ಕಾವೇರಿ. ಆ ಕಾವೇರಿಯಿಂದ ಅವನ ದೇವನ ಕಥೆ ಮುಗಿಸಿ ಅವನ ಆಸ್ತಿಗೆ ಅಧಿಪತಿ ನಾನಾಗದಿದ್ದರೆ ನನ್ನ ಹೆಸರು ಸರ್ದಾರ್ ಸಮರ್ಥಾನೇ ನಹಿ. ಹಲೋ ಕಾವೇರಿ, ನಿಮ್ಮನ್ನು ಕಾಯಿಸಿದ್ದಕ್ಕೆ ನನ್ನ ಕ್ಷಮಿಸಿಬಿಡಿ ಸಮರ್ಥ. ಲೇಟ್ ಆಗಿ ಬಂದ ಕಾರಣವೇನು ಕೇಳಬಹುದಾ ಕಾವೇರಿ? ಕೇಳಬಹುದು ಸಮರ್ಥ. ಮನೆಯವರನ್ನ ಕಣ್ಣು ತಪ್ಪಿಸಿ ಬರುವುದಕ್ಕೆ ಲೇಟ್ ಆಯಿತು. ಮನೆಯವರ ಕಣ್ಣು ತಪ್ಪಿಸಿ ಬರುವುದರೊಳಗೆ ಲೇಟ್ ಆಯಿತು ಅಥವಾ ಈ ಸಮರ್ಥನ ಕಣ್ಣಿಗೆ ಮಣ್ಣು ಎರಚಿ ಮತ್ತೊಬ್ಬನ ಸ್ನೇಹವನ್ನು ಬೆಳೆಸಿರುವೆಯೋ? ಯಾಕೆ ಸಮರ್ಥ ಯಾವಾಗಾದ್ರೂ ನನ್ನ ಮೇಲೆ ಅನುಮಾನ ಪಡ್ತಿರ್ತೀರಲ್ಲ? ಹಾಗೇನಿಲ್ಲ ಕಾವೇರಿ, ಹಾಗೆ ತಮಾಷೆಗಾಗಿ ಮಾತನಾಡಿದೆ. ಈಗ ನನ್ನಿಂದ ಏನು ಕೆಲಸ ಆಗಬೇಕಿತ್ತು ಸಮರ್ಥ? ನಿನ್ನಿಂದ ನನ್ನ ಕಡುವೈರಿ ರಣದೇವನ ಕೊಲೆಯಾಗಬೇಕು ಕಾವೇರಿ, ರಣದೇವನ ಕೊಲೆಯಾಗಬೇಕು. ದೇವರ ಕತೆ ಮುಗಿಸಲು ಕಾರಣ ಕಾವೇರಿ, ಆ ರಣದೇವ ನನ್ನ ಕುಟುಂಬಕ್ಕೆ ಮಾಡಬಾರ ಅನ್ಯಾಯ ಮಾಡಿದ್ದಾನೆ ಕಾವೇರಿ. ಹೂವಾಗಿ ಅರಳಿ ಬಾಳಿ ಬದುಕಬೇಕಾದ ನನ್ನ ತಂಗಿಯ ಶೀಲಹರಣ ಮಾಡಿ ಅವಳನ್ನು ಕೊಲೆಗೈದು ದೊಡ್ಡಿನ ದರ್ಬಾರದಲ್ಲಿ ಆ ಕೇಸನೆ ಮುಚ್ಚಿ ಹಾಕಿಸಿದ್ದಾನೆ ಆ ರಣದೇವನೆಂಬ ಚಟ್ಟ ಹುಳ. ಅವನನ್ನು ಕೊಂದ್ರೆ ನಿನಗೆ ಸಿಗುವ ಲಾಭ? ಅವನನ್ನು ಕೊಂದ ಮಾರನೇ ದಿನವೇ ನಿನ್ನ ಕೊರಳಿಗೆ ನಾ ತಾಳಿ ಕಟ್ಟಿ ನೀನೇ ನನ್ನ ಸತಿಯೊಂದು ಸ್ವೀಕರಿಸುತ್ತೇನೆ ಕಾವೇರಿ, ನೀನೇ ನನ್ನ ಸತಿಯೊಂದು ಸ್ವೀಕರಿಸುತ್ತೇನೆ. ಈ ಮಾತಿಗೆ ತಪ್ಪಿದರೆ ನಾನೊಬ್ಬ ಜಾರಣಿ ರಕ್ತಕ್ಕೆ ಜನಿಸಿದವನೆಂದು ಕಾವೇರಿ, ನಾನೊಬ್ಬ ಜಾರಣಿಯ ರಕ್ತಕ್ಕೆ ಜನಿಸಿದವನೆಂದು ತಿಳಿ. ಈ ಮಾತಿಗೆ ಸಾಕ್ಷಿ ಹಚ್ಚ ಹಸುರಿನಿಂದ ಶೃಂಗರಿಸುತ್ತಿರುವ ಈ ಗಿಡ ಮರಗಳೇ. ನೋಡು ಸಮರ್ಥ, ನಾನು ನಿಮ್ಮ ಸಲುವಾಗಿ ತಂದೆ ತಾಯಿನ ಬಿಟ್ಟು ಬಂದಿದ್ದೇನೆ. ಕಾವೇರಿ, ಪ್ರೀತಿಸಿದ ಹೃದಯಗಳು ಒಂದಾಗುವ ಸಮಯದಲ್ಲಿ ಕೊಲ್ಲುವ ಮಾತೇಕೆ ಕಾವೇರಿ ನಿನ್ನ ಬಾಯಲ್ಲಿ? ಹಾಗಾದ್ರೆ ಬನ್ನಿ ಹೋಗೋಣ. ಕಾವೇರಿ, ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಹೊರಸೂಸಬಾರದೆ? ಹಾಗಾದ್ರೆ ನನ್ನ ಪ್ರೀತಿಯ ರಾಜ
I love you. कभी काल ಬಸವಂತ ಓತಮ್ಮ ಬಸವಂತ ಬಾರೋ ಯಪ್ಪ ಹೊರಗ ಏನು ಕೂತು ಕೂತು ಮಾಡ್ಕೊಂತ ಕೂತ ಮುಟ್ಟನ ಒಳಗೆ ಬಸವಂತಪ್ಪ ಓತಮ್ಮ ಬಸವಂತಪ್ಪ ಬನ್ನಿ ಸರ್, ತಾವ್ಯಾರೆಂದು ಗೊತ್ತಾಗ್ಲಿಲ್ಲ. ನಾವು ಇವ್ರ ಸಾವುಕಾರ ರಣದೇವನ ಕರ್ಕೊಂಡ್ ಚಂದ್ರ ಅಂತ ಹೇಳಿ ತಮ್ಮ. ಓ, ರಣದೇವ್ ಸಾವುಕಾರ ಕರ್ಕೊಂಡ್ರು. ಚಂದ್ರು, ಬಾ ಚಂದ್ರಣ್ಣ, ಕುತ್ಕೋಪ. ಕುತ್ಕೊಂಡ್ ಮಾತಾಡಕ್ ನಾವಿಲ್ಲಿ ಸಂಬಂಧ ಬೆಸಕ್ ಬಂದಿಲ್ಲ ತಮ್ಮ ಬಸವಂತಪ್ಪ. ಹಾಗಿದ್ರೆ ಇಲ್ಲಿ ಬಂದ ಕಾರಣ ಏನಂತ ಹೇಳ್ತೀರಾ? ಹಾ, ಹಿಂಗ ಕೇಳ್ರಿ ಹೇಳ್ತೀನಿ ನೋಡು. ನೀವು ನಮ್ಮ ಸಾವುಕಾರ ಅಂಗಡಿಯಾಗ ಮಾಡಿರಲ್ರಿ ಮತ್ತೆ ಸಾಲನ, ಆ ಸಾಲ ವಸೂಲಿ ಮಾಡಕ್ ಬಂದಿದ್ದೆ. ಚಂದ್ರು, ಈ ವರ್ಷ ಬಂದ ಗೋವಿನ ಜೋಳದ ಪೀಕಿನಲ್ಲಿ ನಿಮ್ಮ ಅಳತೆ ಅಂಗಡ ಸಾಲವನ್ನ ತೀರಿಸಬೇಕು ಎಂದಿದ್ದೆ. ಆದರೆ ಯಾರೋ ದುಷ್ಟರು ನಮ್ಮ ಗೋವಿನ ಜೋಳಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರಪ್ಪ, ಸುಟ್ಟು ಹಾಕಿದರು. ಅದಕ್ಕಾಗಿ ನಿಮ್ಮ ಅಳತೆ ಅಂಗಡಿಯ ಸಾಲವನ್ನ ತೀರಿಸಲಿಕ್ಕಾಗಿಲ್ಲ. ಸ್ವಲ್ಪ ಸಮಯವನ್ನ ಕೊಟ್ಟು ಕಾಪಾಡಪ್ಪ. ನಿನಗೆ ಹೇಗಾದರೂ ಮಾಡಿ ಸಾಲವನ್ನ ತೀರಿಸ್ತೇನೆ. ಏನಿಲ್ಲ, ಹಾಳು ಪೂರಣ ಎಲ್ಲ ಬೇಕಾಗಿಲ್ಲ ಬಸವಂತಪ್ಪ. ನಮ್ಮ ಸಾವುಕಾರ ಅಂಗಡಿಯಾಗ ದಲಾಲಿ ಅಂಗಡಿಯಾಗ ಮಾಡಿರೋ ಸಾಲ ಗೊಬ್ಬರ ಎಣ್ಣೆ ಎಲ್ಲ ಸೇರಿ 40,000 ರೂಪಾಯಿ ಆಗೈತಿ. ಏನ ಕೊಟ್ಟು ಬಿಡಪ್ಪ, ತಗೊಂಡು ಹೋಗ್ಬಿಡ್ತೀನಿ. ಇದೇನಿದು? ತಿಂಗಳಿಂದ ಬಂದು ಹಣ ಕೊಡು ಅಂದ್ರೆ ನಾವ್ ಎಲ್ಲಿಂದ ಕೊಡಬೇಕು? ಹಂಗಾಗಿ ಚಂದ್ರಣ್ಣ, ನೀವು ತಿಳಿದರದ್ರಿ, ಹಂಗಾಗಿ ನೀತಿ ಮಾತಾಡ್ರೆ ನಮ್ಮ ಬಡವ್ರ ಗತಿ ಹೇಗೆ ಅಂತ. ನಿಮ್ಮ ಕಳ್ಳಿಕರದ ಮಾತು ನಮಗೆ ಬೇಕಾಗಿಲ್ಲ ಬಸವಂತಪ್ಪ. ನೀವು ಹಣ ಕೊಡ್ಬೇಕಂತಂದು ಹೇಳಿ ನಮ್ಮ ಸಾವುಕಾರ ರಣದೇವ ಆರ್ಡರ್ ಮಾಡಿ ಏನು ಯಪ್ಪ, ಆರ್ಡರ್ ಆಗೈತಿ. ಚಂದ್ರು, ಈಗ ಈ ರೀತಿಯನ್ನ ನೋಡಿದ್ರೆ ಹೇಗಪ್ಪ? ನೀವು 1 ತಿಂಗಳು ಕಾಲಾವಕಾಶ ಮಾಡಿಕೊಡು. ಹೇಗಾದರೂ ನಿಮ್ಮ ಹಣವನ್ನು ಮುಟ್ಟಿಸ್ತೇನೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕರುಣೆ ತೋರಲು ಹಣ ನಂದಲ್ಲ ಬಸವಂತಪ್ಪ, ಆ ರಣದೇವಂದೈತಿ. ಅವ ಹೇಳ್ದಂಗೆ ಕೇಳೋದು ನನ್ನ ಧರ್ಮ ಐತಿ ಬಸವಂತಪ್ಪ, ನನ್ನ ಧರ್ಮ ಐತಿ. ಹಣ ಕೊಡಲಿಲ್ಲ ಅಂದ್ರೆ ಏನಾಯ್ತು? ಈ ಮನೆ ಬರೆದು ಕೊಟ್ಟು ಬಿಡು. ಮನೆ ಬರೆದು ಕೊಡು ಎಂದು ನುಡಿಯಬೇಡ ಚಂದ್ರು. ಹೇಗಾದರೂ ಮಾಡಿ ನಿನ್ನ ಸಾಲವನ್ನು ಮುಟ್ಟಿಸುತ್ತೇನೆ. ಕೇವಲ 1 ತಿಂಗಳಿನ ಕಾಲಾವಕಾಶ ಮಾಡಿಕೊಡಪ್ಪ. ನಿನ್ನ ಸಾಲವನ್ನು ತೀರಿಸುತ್ತೇನೆ. ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ವಯಸ್ಸಿನಲ್ಲಿ ತಾವು ಹಿರಿಯರಾದ ನಮ್ಮಂತ ಗಾಳಿ ಬೀಳೋದು ಸರಿಯಲ್ಲ ಬಸವಂತಪ್ಪ.
ನೀನು ಸ್ವಲ್ಪ ನಮ್ದು ನೋಡ್ಬೇಕ ಅವ್ರ ಕೈಯಾಗ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಮ್ದು ಸ್ವಲ್ಪ ಕರುಣೆ ಇರ್ಬೇಕಾಗತ್ತ. ಹಂಗಾಗಿ ಈ ಮನೆ ನೀನು ಬಾರು ಕೊಟ್ಬಿಡು. ಅವ್ರ ನಿನ್ನ ಕರುಣೆ ಎಲ್ಲ ಹೇಳ್ತಿ ಅಂತಂದು ಹೇಳಿ ನಮ್ಮ ಪೊಲೀಸರು ಕಳ್ಸ್ಯಾರ ನಮ್ಮ ಸಾಹೇಬರು. ನೋಡ್ ಬಸವಂತ, ಆ ರಣದೇವನ ಹಣ ಕೊಡು ಒಂದು, ಇಲ್ಲದಿದ್ದರೆ ನಿನ್ನ ಮನೆ ಬರೋದು ಕೊಡು ಒಂದು. ಇದೇನದು ಮನೆಯಲ್ಲಿ ತಿನ್ನಕ್ಕೆ ತುತ್ತು ಗೂಡುಗತಿ ಇಲ್ಲ ಅಂತಾನೆ. ಎಲ್ಲಿಂದ ಬಂದು ಹಣ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು ಸಾಕರೆ? ಎಲ್ಲಿಂದ ಕೊಡಬೇಕು ನೀವೇ ಹೇಳಿ. ಹಣ ಕೊಡುವುದಾಗದಿದ್ದರೆ ಮನೆ ಬರೋದು ಕೊಟ್ಟು ಎಲ್ಲಾದರೂ ಗುಡಿ ಗುಂಡಾರದಲ್ಲಿ ವಾಸ ಮಾಡಿ ಬದುಕು. ಗುಡಿ ಗುಂಡಾರದಲ್ಲಿ ಬದುಕುವುದನ್ನು ನಿಮ್ಮಿಂದ ನಾವು ಕಲಿಯುವ ಅವಶ್ಯಕತೆ ಇಲ್ಲ ಸಾಹೇಬ್ರೆ. ಅದೆಲ್ಲ ನಮಗೆ ತಿಳಿದೇ ಇದೆ. ಅದನ್ನು ನಿಮ್ಮಿಂದ ಕಲಿತು ಬದುಕುವ ಅವಶ್ಯಕತೆ ನಮಗಿಲ್ಲ. ಪೊಲೀಸ್ ಅಧಿಕಾರಿಯಾದ ನಮಗೆ ಸೊಕ್ಕಿನಿಂದ ಮಾತಾಡುವೆಯಾ ಕಕ್ಕೆ? ಸಾಹೇಬ್ರೆ, ನನ್ನ ಗಂಡ ಹೊಡಿಬೇಡಿ. ನಿಮ್ಮನ್ನ ಕೈ ಮುಗಿ ಕೇಳ್ತೀರಿ, ಅವರ ಬಿಟ್ಬಿಡ್ರಿ. ಹಾಗಾದರೆ ಮನೆ ಬರೋದು ಕೊಡಲು ಹೇಳೋ ನೀನು ಗಂಡನಿಗೆ. ಸ್ವಾಮಿ, ನಾವು ಮನೆಯಲ್ಲಿ ಬರೆದು ಕೊಡಿ. ನಾವೇ ಊರು ಬಿಟ್ಟು ಹೋಗಿ ಎಲ್ಲರ ಜೀವನ ನುಗ್ಗಿದ್ರಾಯ್ತು. ಸ್ವಾಮಿ, ಬರೆದು ಕೊಟ್ಟು ಬಿಡಿ. ಬಸವಂತಪ್ಪ, ಹಂಗಾದ್ರೆ ಇದೊಂದು ಸಹಿ ಮಾಡ್ಯಪ್ಪ. ಎಲ್ಲಿ ಹೇಳ್ಚಂದ್ರು ಮಾಡ್ತೇನೆ. ಸಾಹೇಬ್ರ, ನಾವು ಬಂದು ಕೆಲಸ ಆತ ಮನೆಗೆ ಬೀಗ ಹಾಕ್ರಿ, ಹೋಗೋಣ ಮತ್ತೆ. ನಾವು ಇಲ್ಲಿಗೆ ಬಂದ ಕೆಲಸ ಮುಗಿಯಿತು, ನಡೀರಿ ಹೋಗೋಣ. ಹೇ ಮನೆ ಎಂಬ ಮಹಾಲಕ್ಷ್ಮಿ, ಭೂತಾಯಿಗೆ ಬೇಡವಾದ ನಾವು ನಿನಗೂ ಬೇಡವಾದರೆ ನಮ್ಮ ಮನೆ ಬೆಳೆ ಸುಟ್ಟರೇನಾಯಿತು? ಕೂಲಿನಾಲಿ ಮಾಡಿ ಬದುಕಿ ನಿನ್ನ ಮಡಿಲಲ್ಲಿ ಬದುಕಿದರಾಯಿತೆಂದರೆ ನೀನು ಕೂಡ ಕತ್ತಿಗೆ ಕೈ ಹಾಕಿ ಹೊರಗೆ ನೂಕಿದೆ ನಮ್ಮ, ಹೊರಗೆ ನೂಕಿದೆ ನಮ್ಮ. ಬರುವೆ ಅಮ್ಮ, ಬರುವೆ. ನಿನಗೆ ನನ್ನ ನಮಸ್ಕಾರಗಳು. ಸುವರ್ಣ, ತಮ್ಮ ಲಕ್ಷ್ಮಣನ ಪೊಲೀಸ್ ಸ್ಟೇಷನ್ ನಿಂದ ಬರುವವರೆಗೆ ನಾವು ಎಲ್ಲಾದರೂ ಜೀತದ ಆಳಾಗಿ ದುಡಿದು ಸಂಸಾರವನ್ನು ನಡೆಸೋಣ. ನಡೆ. ಬಡವ ಬದುಕಬಾರದು.
ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಂಕ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನಾ? ಬಂದೆ ನೋಡು. ಕೇಳಿರಿ, ಏನು? ಇಳಿಸ್ಬೇಡ ಮಗ, ಕ್ಯಾಪ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ ಪಾರ್ಟಿ ಹೇಳಲೆ. ಸರ್ಪ್ರೈಸ್. ತೃಪ್ತಿ ಆಯಿತೆ ನಿನ್ನ ಮನಕ್ಕೆ. ಅಖಂಡ ಭರತ ಖಂಡದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ವೀರ ಕೇಸರಿ ಎನ್ನುವುದು ಮರೆತು ನಿಲ್ಲಿಸಿ ಯಾರೋ ಮಾಡಿದ ಅಪರಾಧವನ್ನು ತಲೆ ಮೇಲೆ ಹಾಕಿ ಇವನೊಬ್ಬ ದೇಶದ ಎಂದು ಈ ಸಮಾಜದ ಜನ ಹೇಗೆ ಹಾಕಿ ನಗುವಂತ ಮಾಡ್ತೀಯ ನನ್ನನ್ನು. ನನ್ನ ತಮ್ಮ ಒಬ್ಬ ಅಪ್ಪಟ ಬಂಗಾರ ಎಂದು ನನ್ನ ಅಣ್ಣನ ನಂಬಿದ ಅವನಿಗೆ ಹೇಗೆಂದು ಮುಖ ತೋರಿಸಲಿ, ಹೇಗೆಂದು ಮುಖ ತೋರಿಸಲಿ? ಇಲ್ಲ ಇಲ್ಲ, ನಾ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಹೌದು, ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಒಂದು ಸಲ ಅಣ್ಣ ಅತ್ತಿಗೆಯನ್ನು ಕಣ್ತುಂಬ ನೋಡಿಕೊಂಡು ಬಂದರಾಯ್ತು ಮನೆಗೆ ಹೋಗಿ. ಇದೇನಿದು, ಮನೆ ಬೀಗ ಹಾಕಿ ಸೀಜ್ ಮಾಡಿಕೊಂಡು ಹೋಗಿರೋಲ್ಲ? ಎಲ್ಲಿ ಹೋಗಿರ್ಬೋದು ನನ್ನ ಅಣ್ಣ ಅತ್ತಿಗೆಯರು?
ಅನ್ಯಾಯವಾಗಿ ನನ್ನ ಗೋವಿನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ನಾನಿಲ್ಲದ ಸಮಯ ಸಾಧಿಸಿ ನನ್ನ ಅಣ್ಣ ಅತ್ತಿಗೆಯನ್ನು ಕತ್ತಿಗೆ ಕೈ ಕೊಟ್ಟು ಹೊರತಳ್ಳಿದ್ರ ಹೇಳಿಗೋ ಇಷ್ಟೆಲ್ಲ ರಾಶಿ ಕೃತ್ಯ ಮಾಡಿದ ಈ